ಪ್ರತಿದಿನ ನಿಮ್ಮ ಮಕ್ಕಳಿಗೆ ನಾರ್ಮಲ್ ಚಪಾತಿ ಮಾಡಿ ನಿಮಗೆ ಬೋರ್ ಆಗ್ತಾ ಇದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಸೊ ನಾನಿಲ್ಲಿ ಹಸಿ ಆಲೂಗಡ್ಡೆನ ತುರಿದು 2 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಎಷ್ಟು ಬೇಕೋ ಅಷ್ಟು ಗೋಧಿ ಹಸಿಟ್ಟನ್ನ ಹಾಕ್ಕೊಂಡು ನಾರ್ಮಲ್ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೋಬೇಕು. ಪಕ್ಕದಲ್ಲೇ ನಾನು ಚಟ್ನಿಗೂ ಸಹ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಈ ವೆದರ್ ಚೇಂಜ್ಗಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನೆಗಡಿ ಜ್ವರ ಎಲ್ಲನೂ ಸಹ ಬಂದ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಜ್ವರ ಎಲ್ಲ ಕಂಟ್ರೋಲ್ ಆಗಿದೆ, ಬಟ್ ಕೋಲ್ಡ್ ಇನ್ನೂ ಕಡಿಮೆ ಆಗಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ದೊಡ್ಡ ಪತ್ರೆ ಎಲೆಗಳನ್ನ ಚೆನ್ನಾಗಿ ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಅದರಲ್ಲಿ ಜ್ಯೂಸನ್ನ ತೆಗಿತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿಯೋದ್ರಿಂದ ಕೋಲ್ಡು ಕಂಟ್ರೋಲ್ ಆಗುತ್ತೆ. ಮೇಯ್ನ್ ಈ ಕಫ ಇರುತ್ತಲ್ವ, ಕೆಮ್ಮು, ಇದು ಬೇಗ ಕಂಟ್ರೋಲ್ ಆಗುತ್ತೆ. ಸೊ ನಾನು ಈ ಸಲ ಕೊಡ್ತಾನೇ ಇದ್ದೀನಿ, ನಾನು ಸಹ ಕುಡಿತಾ ಇದ್ದೀನಿ. ಬಟ್ ಅಷ್ಟೊಂದು ಕಂಟ್ರೋಲ್ ಆಗ್ತಾ ಇರೋದು ನಾನು ನೋಡ್ತಾ ಇಲ್ಲ. ಇನ್ನೊಂದು 2 ದಿನ ಇಲ್ಲ 1 ದಿನ ನೋಡಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಬೇರೆ ಬೆಸ್ಟ್ ರೆಮಿಡಿ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಪಾಪ ತುಷಾರು ನೈಟ್ ಟೈಮೇ ಜಾಸ್ತಿ ಕೆಮ್ಮೋದು. 2 ಡೇಸ್ ಅಂತೂ ನೈಟ್ ಹತ್ತಿದ್ದು ಉಂಟು ಅವನು. ಇನ್ನು ಟಿಫನ್ಗೆ ನಾನಿಲ್ಲಿ ದೋಸೆ ಮತ್ತು ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ. ಇನ್ನು ಸ್ನ್ಯಾಕ್ಸ್ಗೆ ಆರೆಂಜು ಮತ್ತು ಪನ್ನೀರ್ಗೆ ಸ್ವಲ್ಪ ತುಪ್ಪ ಮತ್ತು ಸಾಲ್ಟು ಚಿಲ್ಲಿ ಪೌಡರು ಹಾಕ್ಬಿಟ್ಟು ಅದನ್ನು ಶಾಲೋ ಫ್ರೈ ಮಾಡಿ ಅವನಿಗೆ ಸ್ನ್ಯಾಕ್ಸ್ಗಿಟ್ಟೆ. ಇನ್ನು ಇದು ಬಂದುಬಿಟ್ಟು ಡಿಟಾಕ್ಸ್ ಡ್ರಿಂಕ್ನ ನಾನು ಜ್ಯೂಸ್ ಕ್ಯೂಬ್ಸ್ ಆಗಿ ಮಾಡಿಟ್ಕೊಂಡಿದ್ದೀನಿ. ಸೊ ಇದು ಈಸಿಯಾಗಿ ಮಾರ್ನಿಂಗ್ ಟೈಮು ನಾನು 1-2 ಕ್ಯೂಬ್ಸ್ ಹಾಕ್ಕೊಂಡು ಹಾಟ್ ವಾಟರ್ ಹಾಕ್ಕೊಂಡು ಇದನ್ನು ತುಷಾರ್ಗೆ ಟಿಫನ್ ಮಾಡಿಸ್ತೀನಲ್ವ, ಆವಾಗ ನಾನು ಈ ಡಿಟಾಕ್ಸ್ ಡ್ರಿಂಕ್ ಅನ್ನೋದನ್ನು ಕುಡಿತೀನಿ. ಇನ್ನು ತುಷಾರ್ಗೆ ಪ್ಲಾಸ್ಟಿಕ್ ಟಿಫನ್ ಬಾಕ್ಸ್ ಕಳಿಸೋದು ನನಗೆ ಅಷ್ಟೊಂದು ಇಷ್ಟ ಇಲ್ಲ. ಸೊ ಆದಷ್ಟು ನಾನು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ತಾ ಇರ್ತೀನಿ. ಇನ್ನು ಅವ್ನು ಸ್ಕೂಲ್ ಜಾಯಿನ್ ಆದ್ನಲ್ವ, ಎಮರ್ಜೆನ್ಸಿಯಾಗಿ ಸರಿ ಡಿಮಾರ್ಟಲ್ಲಿ ನೋಡೋಣ ಅಂತ ಹೋದೆ. ನನಗೆ ಸಿಕ್ಕಿದ್ದೆ ಆ ಪ್ಲಾಸ್ಟಿಕ್ ಬಾಕ್ಸು. ಸೊ ಅದನ್ನು ಎಮರ್ಜೆನ್ಸಿಯಾಗಿ ತಂದಿದ್ದೀನಿ. ಮತ್ತು ನಾನು ಇನ್ನೊಂದು ಬಾಕ್ಸ್ನ ತರಿಸ್ದೆ. ಅದೇನಾಗೋಯ್ತು ಅಂದರೆ ಅದು ತುಂಬ ದೊಡ್ಡದು, ಅಂದರೆ ಲೈಕ್ ಆಫೀಸ್ಗೆ ಹೋಗೋರಿಗೆ ಅಂಥವ್ರಿಗೆ ಸೆಟ್ ಆಗುತ್ತೆ. ನನಗೆ ಅದು ತಗೊಂಡ್ಮೇಲೆ ಗೊತ್ತಾಯಿತು ಟಿಫನ್ ಬಾಕ್ಸ್ಗಳಲ್ಲೂ MLಗಳಿರುತ್ತೆ, 700 ml, 1000, 500 ಅಂತ. ಸೊ ಅದಕ್ಕೆ ಈಗ ಒಂದು ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದಮೇಲೆ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತೀನಿ.